ಭಾರತ ದೇಶದಲ್ಲಿ ಇಷ್ಟು ದೊಡ್ಡ ಅವಭೃತ ಸವಾರಿ ಇರುವುದು ಇದು ಪುತ್ತೂರು ಮಹಾಲಿಂಗೇಶ್ವರನಿಗೆ ಮಾತ್ರ ಅಂತೇಳಿ ನನಗೆ ಗೊತ್ತಿದೆ. ಇವತ್ತು ಸುಮಾರು 57 ದಿಕ್ಕಿನಲ್ಲಿ ಇವತ್ತು ಕಟ್ಟೆ ಪೂಜೆ ನಡೀತದೆ. ಅಂದರೆ ಈಗ ದೇವರು ಮಧ್ಯಾಹ್ನ 3:30 ಗಂಟೆಗೆ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಬಲಿ ಸುತ್ತುಗಳಾಗಿ ಅಲ್ಲಿಂದ ದೇವರ ಹೊರಾಂಗಣಕ್ಕೆ ಬಂದು ಆರಾಟ ಕಟ್ಟೆ ಅಂತ ಹೇಳ್ತೇವೆ. ಆಚೆ ಬದಿ ನೈಋತ್ಯ ದಿಕ್ಕಲ್ಲಿರುವಂಥ ಕಟ್ಟೆಯನ್ನು ಆರಾಟ ಕಟ್ಟೆ ಅಂತ ಹೇಳ್ತೇವೆ. ಆರಾಟ ಕಟ್ಟೆಯಲ್ಲಿ ಮಹಾಲಿಂಗೇಶ್ವರ ದೇವರು ಪ್ರಥಮ ಪೂಜೆಯನ್ನು ಇವತ್ತು ಸ್ವೀಕರಿಸಿ ಅದರ ಮೊದಲು ರಕ್ತೇಶ್ವರಿ ದೇವಿಯೊಂದಿಗೆ ಕಟ್ಟುಕಟ್ಟಳ ನೇಮವನ್ನು ನಡೆಸಿ ಮತ್ತು ಅದರ ಆ ರಕ್ತೇಶ್ವರಿ ದೇವಿಯನ್ನು ಈ ಇಡೀ ದೇವಸ್ಥಾನವನ್ನು ದೇವರು ಅವಭೃತದಿಂದ ಬರುವವರೆಗೆ ದೇವಸ್ಥಾನ ಕಾಯುವಂಥ ಒಂದು ಜವಾಬ್ದಾರಿಯನ್ನು ಆ ದೈವಕ್ಕೆ ಕೊಟ್ಟು ಅಲ್ಲಿಂದ ಕಟ್ಟೆ ಪೂಜೆಗೆ ತೆರಳಿ ಕಟ್ಟೆ ಪೂಜೆ ನಡೆದ ನಂತರ ತಂತ್ರಿಗಳೆಲ್ಲರಿಗೆ ಯಾರೆಲ್ಲ ಅವಭೃತಕ್ಕೆ ಹೋಗ್ತಾರೋ ಅವರಿಗೆಲ್ಲ ಓಕಳು ನೀರನ್ನು ತಲೆಗೆ ಸಿಂಪರಣೆ ಮಾಡುವಂಥ ಒಂದು ಪದ್ಧತಿ ಇಲ್ಲಿದೆ. ಅದೇ ರೀತಿ ಈಗ ನಡೆದು ಆಯಿತು. ಅದ ನಂತರ ಈಗ ವೆಂಕಟರಮಣ ದೇವಸ್ಥಾನದಲ್ಲಿ ಒಂದು ಕಟ್ಟೆ ಪೂಜೆ ನಡೀತಾ ಇದೆ. ಇದೇ ರೀತಿ ಮುಂದೆ 57 ಕಟ್ಟೆ ಪೂಜೆಯಲ್ಲಿ ನಡೀತಿದೆ. ಅಂದರೆ ಭಾಳ ಹಿಂದೆ ಈ ಅವಭೃತಕ್ಕೆ ಉಪ್ಪಿನಂಗಡಿ ಹೋಗ್ತಿತ್ತು ಅಂತ ಹೇಳುವಂಥದ್ದು ಅಂದರೆ ಇಲ್ಲಿನ ಕತೆ ಅಂದರೆ ಅದಕ್ಕೆ ಪೂರಕವಾದಂಥ ಕೆಲವು ದಾಖಲೆಗಳು ಕೂಡ ನಮ್ಮಲ್ಲಿದೆ. ಅಂದರೆ ನೀವು ಪುತ್ತೂರಿಂದ ಉಪ್ಪಿನಂಗಡಿ ಹೋಗೋ ದಾರಿಯಲ್ಲಿ ಈಗ ಸ್ವಲ್ಪ ರಸ್ತೆಯಲ್ಲಿ ಅಗಲ ಆದ ನಂತರ ಸ್ವಲ್ಪ ಇದಾಗಿದೆ. ರಸ್ತೆ ಅಗಲ ಆಗುವ ಮೊದಲು ಅಲ್ಲಿ ಹಲವಾರು ಅಶ್ವತ್ಥ ಕಟ್ಟೆಗಳಿತ್ತು. ಅಂದರೆ ದಾರಿಯಲ್ಲಿ ಅಶ್ವತ್ಥ ಕಟ್ಟೆಗಳು ಸಣ್ಣ ಸಣ್ಣ ಸಿಮೆಂಟಿನ ಕಲ್ಲುಗಳು ಅಥವಾ ಶಿಲೆಕಲ್ಲಿನ ಕಲ್ಲುಗಳು ಇದ್ದದ್ದು ಉಂಟು. ಅಂದರೆ ಅದು ಕಲ್ಲು ಯಾರ್ದು ಅದು ಏನಂತ ಯಾರಿಗೂ ಗೊತ್ತಿಲ್ಲ. ಈಗ ಈ ರಸ್ತೆಯನ್ನು ಅಗಲ ಮಾಡೋ ಸಂದರ್ಭದಲ್ಲಿ ಆ ಕಲ್ಲುಗಳೆಲ್ಲ ಹೋಗಿದೆ. ಅಂದರೆ ಉಪ್ಪಿನಂಗಡಿಗೆ ಹೋಗುತ್ತಿತ್ತು ಎಂಬುದಕ್ಕೆ ಅದೇ ಪುರಾವೆ ನಮಗೆ. ಒಂದು ದಿವಸ ಏನಾಯಿತು ಅಂದರೆ ಜಾತ್ರೆಗೆ ಅವಭೃತ ಸ್ಥಾನಕ್ಕೆ ಹೊರಡುವಾಗ ಯಾರೋ ಉಪ್ಪಿನಂಗಡಿದಾಗ ಈ ವಾಹನ ಸೌಕರ್ಯ ಇರಲಿಲ್ಲ. ಅಂಥ ಸಮಯ ಈ ಗಾಡಿಯಲ್ಲಿ ಯಾರೋ ಎತ್ತಿನ ಗಾಡಿಯಲ್ಲಿ ಬಂದವರು ಉಪ್ಪಿನಂಗಡಿಯಲ್ಲಿ ನೀರಿಲ್ಲ, ಅಲ್ಲಿ ಸ್ನಾನ ಮಾಡಲಿಕ್ಕೆ ದೇವರಿಗೆ ಕಷ್ಟ ಆದಿತ್ತು, ಹೊಳೆ ಕಂಪ್ಲೀಟ್ ಆರಿ ಹೋಗಿದೆ ಅಂತ ಹೇಳುವಂಥ ವಿಷಯವನ್ನು ಅವರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಅದೇ ವೇಳೆಗೆ ಈ ವೀರಮಂಗಲ ಅಂತ ಹೇಳುವಂಥ ಸ್ಥಳದಲ್ಲಿ ಒಬ್ಬರು ಮಹಿಳೆ ಅವರು ತುಂಬ ಗರ್ಭಿಣಿ ಆಗಿರ್ತಾರೆ. ಪ್ರತಿ ವರ್ಷ ಅವರು ಮಹಾಲಿಂಗೇಶ್ವರನ ಜಾತ್ರೆಗೆ ಒಂದು ದಿನ ಆದರೂ ಬಂದು ಹೋಗುವಂಥ ಒಂದು ಮಹಾಲಿಂಗೇಶ್ವರನ ಮೇಲೆ ಅಪಾರ ಭಕ್ತಿ ಇರುವಂಥ ಒಬ್ಬಳು ಮಹಿಳೆ. ಆ ಮಹಿಳೆ ಹೇಳ್ತಾಳೆ, ಈ ಬಾರಿ ನನಗೆ ಜಾತ್ರೆ ನೋಡಲಿಕ್ಕೆ ಸಾಧ್ಯ ಇಲ್ಲ ಮಹಾಲಿಂಗೇಶ್ವರ, ನೀನೇ ಇಲ್ಲಿ ನಮ್ಮ ಹೊಳೆಯಲ್ಲಿ ಸ್ನಾನ ಮಾಡಿದರೆ ನನ್ನಿಂದ ಆಗುವ ಒಂದು ಸೇವೆ ಅಂದರೆ ಮೊಸರು ಅವಲಕ್ಕಿಯನ್ನು ಮಾಡಿ ನಿನಗೆ ಸಮರ್ಪಣೆ ಮಾಡ್ತೇನೆ ಅಂತೇಳಿ ಅವಳ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಅವಳ ಪ್ರಾರ್ಥನೆಯಿಂದ ಮಹಾಲಿಂಗೇಶ್ವರನ ಅವಳ ಪ್ರಾರ್ಥನೆಯೂ ಕೇಳಿತು. ಇಲ್ಲಿ ಕೂಡ ನೀರು ಬರಿದಾಗಿದೆ. ಹಾಗೆ ಆಚೆ ತೆರಳುವ ಮಹಾಲಿಂಗೇಶ್ವರ ಉಪ್ಪಿನಂಗಡಿಯ ಬದಲಾಗಿ ವೀರಮಂಗಲಕ್ಕೆ ತೆರಳಿ ಅಲ್ಲಿ ಸ್ನಾನವನ್ನು ಪೂರೈಸಿ ಬಂದದ್ದು ಅಂತೇಳಿ ಇಲ್ಲಿನ ಕಥೆ. ದೇವರ ಜಾತ್ರೆ ಆರಂಭದ ದಿನದಿಂದ ದೇವರು ರಾಜಾಂಗಣಕ್ಕೆ ಬರಬೇಕಾದ್ರೆ ಪೂರ್ವ ಬಾಗಿಲಿಂದಲೇ ದೇವರು ಹೊರಗೆ ಬರೋದು ನಮ್ಮ ಕ್ರಮ. ಆದರೆ ಈ ದಿವಸ ಮಾತ್ರ ದೇವರು ಪಶ್ಚಿಮ ಭಾಗದಿಂದ ಹೊರಗೆ ಬರೋದು. ಅಂದರೆ ಉಪ್ಪಿನಂಗಡಿ ಹೋಗುವಂಥ ಆ ಪದ್ಧತಿಗಾಗಿಯೇ ಉಪ್ಪಿನಂಗಡಿ ಅಂದರೆ ಪಶ್ಚಿಮ ಭಾಗದಿಂದ ಹೋದರೆ ಉಪ್ಪಿನಂಗಡಿ ಆ ದಾರಿ ಅಂತ ಹೇಳುವಂಥ ದೃಷ್ಟಿಯಿಂದ ಇರ್ಬೋದೇನೋ ಅಂತ ಹೇಳೋದು ನಾವು ಅಧ್ಯಯನ ಮಾಡಬೇಕಾದಂಥ ವಿಚಾರ. ಅದಕ್ಕೊಂದು ಈ ಕಥೆಗಳಿಗೆ ಅದೊಂದು ಪುಷ್ಟಿ ನೀಡುವಂಥ ವಿಚಾರ ಆಗಿದೆ.